ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಅವ್ರನ್ನ ಮದುವೆ ಆಗಿ 1 ವರ್ಷದಿಂದ ಅವ್ರ ಜೊತೆಗಿದ್ರು ಅವ್ರ ದೃಷ್ಟಿಯಲ್ಲಿ ಬರೀ ಫ್ರೆಂಡ್ ಆಗಿದ್ನೇ ಹೊರತು ಯಾವತ್ತೂ ಅವ್ರ ಹೆಂಡತಿ ಅನ್ಸ್ಕೊಂಡಿರ್ಲಿಲ್ಲ. ಅದೇ ನೆನ್ನೆ ಮೊನ್ನೆ ಅವ್ರಿಗೆ ಪರಿಚಯ ಆಗಿದ್ದ ದಿವಸ ಅವ್ರಿಗೆಲ್ಲ ಆದ್ರು. ನೀವೊಬ್ರಿದ್ರೆ ಸಾಕು, ನನ್ಗೆ ಬೇರೆ ಏನೂ ಬೇಡ ಅಂತ ಅಂದ್ರಲ್ವಾ. ಸೌಂದರ್ಯ ಮೇಡಮ್ ಹೇಳ್ದಂಗೆ ಹಸ್ಬೆಂಡ್ಗೆ ನನ್ನಲ್ಲಿರೋ ಗುಣಕ್ಕಿಂತ ದಿಶಲ್ಲಿರೋ ಸೌಂದರ್ಯನೇ ಮುಖ್ಯ ಆಯ್ತಾ. ಲೇ ದೀಪಾ, ಏನೇ ಎಲ್ಲಿ ಕುಂತ್ರು ನಿಂತ್ರು ಯೋಚನೆ ಮಾಡ್ತಾನೇ ಇರ್ತೀಯಲ್ಲೇ, ಏನೇ ನಿನ್ ಕತೆ? ಹಾಗೇನಿಲ್ಲ. ಏನೇ ನಿನ್ ಗಂಡನ ಬಗ್ಗೆನೇ ಕನಸು ಕಾಣ್ತಾ ಇದೀಯಾ? ಅಲ್ಲ ಕಣೆ ದೀಪಾ, 4 ದಿನಕ್ಕೆ ನೀನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲೇ. ನನ್ ಗಂಡ ದುಬೈಯಲ್ಲಿದ್ದಾನೆ, ನಾನು ಆರಾಮಾಗಿಲ್ವಾ? ನನ್ ಗಂಡ ಅಲ್ಲಿ ಏನ್ ಮಾಡ್ತಿದಾರೋ, ಹೇಗಿದಾರೋ, ಹೊಟ್ಟೆಗೆ ತಿಂದಿದಾರೋ ಇಲ್ವೋ ಅಂತ ನನಗೂ ಯೋಚನೆ ಬರುತ್ತೆ. ಆದ್ರೆ ಕೆಲಸ ಮುಖ್ಯ ಅಲ್ವಾ ಅನ್ಕೊಂಡು ಸುಮ್ಮನಿರ್ತೀನಿ ಅಷ್ಟೆ. ಲೇ ದೀಪಾ, ನೀನು ನನ್ನ ಥರನೇ ಧೈರ್ಯ ತಗೊಂಡು ಸುಮ್ಮನಿರೇ. ಹಾ, ಅಳಿಯಂದ್ರಿಗೆ ಒಂದು ಫೋನ್ ಮಾಡ್ಕೊಡಿಲಿ, ನಾನೇ ಮಾತಾಡ್ತೀನಿ. ಯಾಕೆ ನಿಮ್ಮ ಹೆಂಡತಿನ ಇಷ್ಟು ದಿನ ಬಿಟ್ಟಿದ್ದೀರಾ ಅಂತ ಫೋನ್ ಮಾಡ್ಕೊಡೋ. ಬೇಡ ಅತ್ತೆ, ಅವರು ಕೆಲಸದಲ್ಲಿ ಬಿಜಿ ಇರ್ತಾರೆ. ಪ್ರಿಯದಾಗ ಅವರೇ ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೋ ನಾ ಕಾಣೆ. ನೀನ್ ಇಲ್ಲಿಗೆ ಬಂದಾಗ್ಲಿಂದನೂ ಅಳಿಯಂದ್ರು ಫೋನ್ ಮಾಡಿದ್ದೆ ನೋಡ್ಲಿಲ್ಲಪ್ಪ ನಾನು. ಅತ್ತೆ, ರಾತ್ರಿ ನೀವು ಮಲಗದ ಮೇಲೆ ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. ಓಹೋ ರಾತ್ರಿಯ ರಹಸ್ಯ ಸಂಭಾಷಣೆ ಒಂಥರ ಹಾಗೆ. ಅಪ್ಪ ದೇವ್ರೆ, ಉಪವಾಸ ಅದ್ಗೆ ಕುಡಿಯತ್ಗೆ ತಗೊಳ್ಳೆ, ಅಣ್ಣನ್ ಕರಿಯತ್ಗೆ ಬೇಗ ಪೂಜೆ ಮುಗಿಸ್ಬಿಡೋಣ. ರೀ ರೀ, ಇದೇನ್ರಿ ನೀವು ಪೂಜೆ ಮಾಡೋ ಹೊತ್ತಲ್ಲಿ ಫೋನ್ ಇಟ್ಕೊಂಡು ಕೂತಿದ್ದೀರಲ್ಲ? ನರಸಿಂಹಂಗೆ ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಾ ಇಲ್ಲ ಕಡೆ. ಅವನು ಹೊರಗಡೆ ಹೋಗಿದ್ದಾನೆ. ನೀವು ಪೂಜೆ ಮಾಡ್ಕೊಳ್ಳಿ, ನಾನು ತಿಂಡಿ ಟೈಮ್ ಬರ್ತೀನಿ ಅಂತ ಹೇಳ್ದ. ಹೌದಾ? ಎಲ್ಲಿಗೆ ಹೋದ ಅಂತ ಏನಾದ್ರೂ ಗೊತ್ತಾ? ಅದನ್ನ ಕೇಳಲಿಲ್ಲ ರೀ. ನಿಮ್ಗೆ ನಿಲ್ಲಕ್ಕಾಗತ್ತಾ ಅಥವಾ ಕುರ್ಚಿ ಇರ್ಚಿ ಹಾಕ್ಲಾ? ಇವುಗಳೆಲ್ಲ ಪೂಜೆ ಮಾಡಿ ನಾನು ಈ ಕಡೆ ಕೂತಿರ್ತೀನಿ. ಪೊಲೀಸಪ್ಪ ಇರು, ನಾನೇ ಕುರ್ಚಿ ತಗೊಂಡ್ ಬರ್ತೀನಿ. ಅಮ್ಮ, ನೀನ್ ಪೂಜೆ ಶುರು ಮಾಡಿ. ಸರಿ. ಅಲ್ಲೇ ತುಂಬಾ ಸುಸ್ತಾಗ್ತಿದೇನ್ರಿ? ಸ್ವಲ್ಪ. ನೋಡು ಪೊಲೀಸಪ್ಪ, ಇನ್ಮೇಲಿಂದ ನಿನ್ ಮನೇಲಿ ಯಾವ ಕೆಲಸನೂ ಮಾಡಬಾರ್ದು. ಸ್ಟೇಷನ್ಗೆ ಹೋಗ್ಬೇಕು, ವಾಪಸ್ ಬರ್ಬೇಕು ಅಷ್ಟೆ. ನಾನಿಲ್ಲಿ ಇರ್ತೀನಲ್ವಾ, ನಿನ್ನ ಆರೋಗ್ಯನ ಜೋಪಾನವಾಗಿ ನೋಡ್ಕೋತೀನಿ. ಲೇ ದೀಪಾ, ಏನೇ ಹೇಳ್ತಿದ್ಯಾ? ಇಲ್ಲೇ ಇರ್ತೀನಿ ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಅಂದ್ರೆ ನಿನ್ ಗಂಡನ ಮನೆಗೆ ಹೋಗಲ್ವಾ ವಾಪಸ್ ನೀನು? ಹಾಗಲ್ಲ ಅತ್ತೆ, ನಾನಿಲ್ಲಿರೋ ಇಷ್ಟು ದಿನ ಪೊಲೀಸಪ್ಪನ ಜೋಪಾನವಾಗಿ ನೋಡ್ಕೋತೀನಿ ಅಂತಂದೆ. ಅಂದ್ರೆ ನಾನು ಅದಕ್ಕೆ ನಿಮ್ಮಪ್ಪನ ಇಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಹಾಗಲ್ಲ ಅತ್ತೆ. ಭುಜ, ದೀಪ ಮಾತನ್ನ ಯಾಕೆ ಆ ಥರ ತಪ್ಪರ್ಥ ಮಾಡ್ಕೊತೀಯಾ? ಆಯ್ತು ಬಿಡು,